ಸರ್, ಇವಾಗ ರಾಜ್ಯ ಬಿಜೆಪಿಯಲ್ಲಿ ವಿಜೇಂದ್ರ ಮತ್ತು ಯತ್ನಾಳ್ ಅವ್ರ ನಡುವೆ ಬಿಗ್ ಫೈಟ್ ನಡೀತಾ ಇದೆ. ಹೌದು. ಏನು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಏನಿಲ್ಲ, ಅವ್ರದ್ದು ಇವಾಗ ರಾಜಕೀಯ ಅಂದಮೇಲೆ ಗೊತ್ತಲ್ಲ ನಿಮಗೆಲ್ಲ ಒಂದೇ. ನಾವು ಬಿ ಜೆ ಪಿಗೋ ಕಾಂಗ್ರೆಸ್ಗೋ ನಮ್ಗೆ ಜನರಿಗೆ ಒಳ್ಳೇದಾಗಬೇಕು ಫಸ್ಟ್ ಆಫ್ ಆಲ್. ಇವ್ರು ಯಾರೂ ಅಷ್ಟು ಮಾಡೋ ಕಾಣಿಸ್ತಾ ಇಲ್ಲ ನಾನು ನೋಡಿದಾಗ. ಸೊ ನಾವುಗಳು ನಮ್ಮ ಟ್ಯಾಕ್ಸ್ಗಳಲ್ಲಿ ಇವರುಗಳು ಲೂಟಿ ಮಾಡ್ತಾ ಇದ್ದಾರೆ. ಮತ್ತು ಇದು ಇವಾಗ ಕಾಂಗ್ರೆಸ್ ಅವರು ನೋಡಿ ಇದಕ್ಕೆಲ್ಲ ಕೊಟ್ಟರು, ಏನು ಫ್ರೀ ಇದಂತಲ್ಲ, ಅದು ನೆಸಿಟಿ ಇಲ್ಲ. ಇವಾಗ ರಾಜಕೀಯದಲ್ಲಿ ಯತ್ನಾಳ್ ಮತ್ತು ಇವರಲ್ಲಿ ಅದಕ್ಕೆ ಲೀಡರ್ಶಿಪ್ಪಿಗೆ ಮಾತ್ರ ಗಲಾಟೆ ಆಗ್ತಿರೋದು ಅಂತ ನನ್ನ ಭಾವನೆ. ನಾ ಹೇಳೋದಾದ್ರೆ ವಿಜೇಂದ್ರ ಅವ್ರಿಗೆ ಇನ್ನೂ ವಯಸ್ಸಿದೆ, ಇವರು ಸೀನಿಯರ್ಸ್ ಇದ್ದಾರೆ, ಅವ್ರಿಗೊಂದು ಕೊಡ್ಬೋದಾಗಿತ್ತು. ಯತ್ನಾಳ್ ಅವ್ರ ತಪ್ಪ, ವಿಜೇಂದ್ರ ಅವ್ರ ತಪ್ಪ? ನಾನು ಇಬ್ಬರು ತಪ್ಪು ಅಂತೇಳ, ಪಾಲಿಟಿಕ್ಸಲ್ಲಿ ಯಾರು ತಪ್ಪು ಯಾರು ಇದು ಅಂತ ಹೇಳೋದಿಲ್ಲ. ಬಟ್ ಅವ್ರ ಒಳಗೆ ಏನೇನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅಟ್ ಸೇಮ್ ಟೈಮ್ ಹೇಳೋದು ಇವ್ರು ಯತ್ನಾಳವ್ರಿಗೆ ಕೊಡ್ಬೋದಾಗಿತ್ತು ಅಂತ ಆಗತ್ತೆ ನನಗೆ. ಮತ್ತು ಇದೇನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಅವರ ಮಕ್ಕಳನ್ನೇ ಮುಂದಕ್ಕೆ ತರ್ತಾ ಇದೆ, ಬೇರೆಯವ್ರಿಲ್ವಾ? ಇದ್ದಾರೆ, ಎಷ್ಟೋ ಯಂಗ್ಸ್ಟರ್ಸ್ ಇದ್ದಾರೆ ಮುಂದಕ್ಕೆ ತರೋಕ್ಕೆ. ವಿಜೇಂದ್ರವ್ರಿಗೆ ಇನ್ನೂ ತುಂಬ ಇದಿತ್ತು, ಏನೋ ಅವಕಾಶಗಳಿತ್ತು, ಮುಂದಕ್ಕೆ ಬರ್ಬೋದಾಗಿತ್ತು. ಯಡಿಯೂರಪ್ಪನವರು ಎಲ್ಲ ಅವರು ಆಗಿದ್ದರು, ತಂದೆಯವರು ಆಗಿದ್ದರು. ಇವಾಗ ಮಕ್ಕಳೇ ಆಗಬೇಕು ಅಂತೇನಿಲ್ವಲ್ಲ, ಜನತಾದಲ್ಲೂ ಹಾಗೆ ಆಗ್ತಾಯಿದೆ, ಮಕ್ಕಳೇ ಆಗಬೇಕು ಅಂತ. ನಾಟ್ ಕರೆಕ್ಟ್, ನನ್ನ ಪ್ರಕಾರ ಅದು ಸರಿ ಇಲ್ಲ. ಯತ್ನಾಳವ್ರಿಗೆ ಕೊಡ್ಬೋದಾಗಿತ್ತು ಅಂತ ನನಗೆ. ಅವರು ಕೂಡ ಅದನ್ನೇ ಆರೋಪ ಮಾಡ್ತಾ ಇರೋದು, ಕುಟುಂಬ ರಾಜಕಾರಣ ಬೇಡ ಅಂತೇಳಿ. 100% ನಾನು ಹೇಳ್ತೀನಿ. ನಮಗೂ ವಯಸ್ಸಾಯಿತು, ನಮ್ಮ ರಾಜಕೀಯನೇ ನಮ್ಗೆ ಇಷ್ಟ ಇಲ್ಲ. ಬಟ್ ನಾನು ಒಂದು ಒಳ್ಳೆ ಪಬ್ಲಿಕ್ ಸೆಕ್ಟರ್ ಕೆಲಸ ಮಾಡಿ ರಿಟೈರ್ಡ್ ಆದನು. ಬಟ್ ಜನರಿಗೆ ಒಳ್ಳೇದಾಗಿ ಯಾರು ಒಳ್ಳೇದು ಮಾಡ್ತಿದ್ದಾರೆ, ಯಾರೂ ಮಾಡ್ತಾ ಇಲ್ಲ. ಯತ್ನಾಳವರು ಸ್ವಲ್ಪ ಸ್ಟ್ರಾಂಗ್ ಮ್ಯಾನ್, ಮಾತಾಡೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಬಟ್ ಇವ್ರನ್ನ ನಾನೇನು ಕಮ್ಮಿ ಅಂತ ಹೇಳೋದಿಲ್ಲ. ಬಟ್ ಅವ್ರಿಗೆ ಏಜ್ ಇತ್ತು, ಇವ್ರಿಗೆ ವಯಸ್ಸಾಯ್ತು, ಇನ್ನು ಕೊಡ್ಬೋದಾಗಿತ್ತು. ಬಿ ಜೆ ಪಿ ಯತ್ನಾಳ್ ಅವರು ಮಾಡಿರುವಂಥ ಆರೋಪ ಸರಿ ಇದೆ ಅಂತ ನನಗಾಗತ್ತೆ, ತಪ್ಪಿಲ್ಲ. ಎಲ್ಲ ಜನರಿಗೆ ಒಳ್ಳೇದು ಮಾಡೋಕ್ಕೆ ಹೇಳಿ ಅವ್ರಿಗೆ ಸ್ವಲ್ಪ. ಯಾಕಂದರೆ ಇವಾಗಿನ ಇದರಲ್ಲಿ ನೋಡಿದ್ರೆ ಎಲ್ಲ ವರ್ಲ್ಡಲ್ಲೇ ಇದೆ, ಪಾಲಿಟಿಕ್ಸ್ ಇದೆ. ನಮ್ಮದು ಸ್ವಲ್ಪ ಚೆನ್ನಾಗಿಲ್ಲ. ಬಟ್ ಈಗ ಅಟ್ ಪ್ರೆಸೆಂಟ್ ಗೌರ್ಮೆಂಟ್ ಅಂತೂ ತುಂಬ ಹಾಳು ಮಾಡ್ತಾಯಿದೆ, ನನಗೆ ಇಷ್ಟ ಆಗಿಲ್ಲ. ಬಟ್ ನಾನೇನು ಮಾತಾಡೋಕ್ಕೂ ಆಗಲ್ಲ. ಬಟ್ ಯಾವ ಗೌರ್ಮೆಂಟು ಯಾವ ಇವರು ಬಂದರೂ ಒಂದು ಹೇಳ್ತಾರಲ್ಲ, ಯು ಆರ್ ಸೇಲಿಂಗ್ ಇನ್ ದಿ ಸೇಮ್ ಬೋಟ್, ಒಂದೇ ದೋಣಿಯಲ್ಲಿ ಹೋಗ್ತಾನೆ ಅಂದರೆ ಎಲ್ಲರೂ ಮಾಡೋದು ಅದೇ ಒಂದೇ ಥರ. ಎನಿವೇ ಒಳ್ಳೇದು ಮಾಡಲಿ ಅಂತ ರಾಜಕೀಯ ಒಬ್ಬರಿಗೆ ಮಾಡಿಕೊಂಡು ದುಡ್ಡು ಮಾಡೋದು ಬೇಡ ಅಂತ. ಏನು ದೇವರು ಹೆಂಗಿರ್ತಾನೆ ಅದ್ರ ಪ್ರಕಾರ ನಾವು ಆಗಬೇಕು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.